मातृभूमि कविता में प्रकृति सौंदर्य कैसे वर्णित है? ಮಾತೃಭೂಮಿ ಕವಿತೆಯಲ್ಲಿ ಪ್ರಕೃತಿ ಸೌಂದರ್ಯವನ್ನು ಹೇಗೆ ವರ್ಣಿಸಲಾಗಿದೆ? मातृभूमि की प्रकृति बहुत सुंदर है। मातृभूमि के खेत हरे भरे और सुहाने हैं। वन उपवन फल फूलों से सजे हुए हैं। मातृभूमि के अंदर खनिजों की अपार संपत्ति है। ಮಾತೃಭೂಮಿಯ ಪ್ರಕೃತಿ ಬಹಳ ಸುಂದರವಾಗಿದೆ. ಮಾತೃಭೂಮಿಯ ಹೊಲಗಳು ಹಚ್ಚ ಹಸುರಿನಿಂದ ಸುಂದರವಾಗಿ ಕಂಗೊಳಿಸುತ್ತಿವೆ. ಇಲ್ಲಿನ ವನ ಉಪವನಗಳು ಹಣ್ಣು ಹೂವುಗಳಿಂದ ಶೃಂಗರಿಸಲ್ಪಟ್ಟಿವೆ. ಮಾತೃಭೂಮಿಯ ಒಳಗೆ ಖನಿಜಗಳ ಅಪಾರ ಸಂಪತ್ತು ಇದೆ. ಕವಿ ಕೆ ಅನುಸಾರ ಜೈ ಹಿಂದ್ ಕಾ ನಾದ್ ಕಹಾಂ ಕಹಾಂ ಗೂಂಜನಾ ಚಾಹಿಯೇ. ಕವಿಯ ಪ್ರಕಾರ ಜೈ ಹಿಂದ್ ಎನ್ನುವ ನಾದ ಎಲ್ಲೆಲ್ಲಿಂದ ಮೊಳಗಬೇಕು, ಕೇಳಿಸಬೇಕು? उत्तर, कवि के अनुसार जय हिंद का नाद सकल नगर और ग्रामों में गूंजना चाहिए. ಕವಿಯ ಪ್ರಕಾರ ಜೈ ಹಿಂದ್ ಎನ್ನುವ ನಾದ ಸಕಲ ನಗರ ಮತ್ತು ಗ್ರಾಮಗಳಲ್ಲಿ ಮೊಳಗಬೇಕು. ಅನುರೂಪತಾ का ಪ್ರಶ್ನೆ. ಪತಾಕ ಧ್ವಜ ನ್ಯಾಯ का ಪ್ರತೀಕ್, ಇದು ನ್ಯಾಯದ ಸಂಕೇತ. दीप ये क्या है? दीप ज्ञान का प्रतीक, ಅದು ಜ್ಞಾನದ ಸಂಕೇತ. ಮಾತೃಭೂಮಿ ಕೆ ಪ್ರಕೃತಿ ಸೌಂದರ್ಯ का ವರ್ಣನ್ ಕೀಜಿಯೇ. ಮತ್ತೆ ಮಾತೃಭೂಮಿ ಬಗ್ಗೆನೇ ಮತ್ತೆ ಪ್ರಶ್ನೆ ರಿಪೀಟ್ ಆಗಿದೆ. ಮಾತೃಭೂಮಿಯ ಪ್ರಕೃತಿ ಸೌಂದರ್ಯವನ್ನು ವರ್ಣಿಸಿ. उत्तर, मातृभूमि की प्रकृति बहुत सुंदर है. मातृभूमि के खेत हरे भरे और सुहाने हैं. वन उपवन फल फूलों से सजे हुए हैं. मातृभूमि के अंदर खनिजों की अपार संपत्ति है. 2019 का प्रश्न पत्र. भारत के खेत कैसे हैं? ಭಾರತದ ಹೊಲಗಳು ಹೇಗಿವೆ? उत्तर, भारत के खेत हरे भरे और सुहाने हैं. ಭಾರತದ ಹೊಲಗಳು ಹಚ್ಚ ಹಸುರಿನಿಂದ ಸುಂದರವಾಗಿ ಕಂಗೊಳಿಸುತ್ತಿವೆ. अगला प्रश्न. मातृभूमि कविता में किन किन महान विभूतियों का उल्लेख है? ಮಾತೃಭೂಮಿ ಕವಿತೆಯಲ್ಲಿ ಯಾವ ಯಾವ ಮಹಾನ್ ವ್ಯಕ್ತಿಗಳ ಬಗ್ಗೆ ಉಲ್ಲೇಖವಿದೆ? ಈ ಕವಿತೆಯಲ್ಲಿ 3 ಮಹಾನ್ ವ್ಯಕ್ತಿಗಳ ಬಗ್ಗೆ ಉಲ್ಲೇಖವಿದೆ. उत्तर, मातृभूमि कविता में गांधी, बुद्ध और राम इन विभूतियों का उल्लेख है. ಗಾಂಧಿ, ಬುದ್ಧ ಮತ್ತು ರಾಮನ ಬಗ್ಗೆ ಉಲ್ಲೇಖವಿದೆ. ಅವರ ಹೆಸರನ್ನು ತೆಗೆದುಕೊಳ್ಳಲಾಗಿದೆ. ಅಗಲ ಪ್ರಶ್ನೆ, ಮುಂದಿನ ಪ್ರಶ್ನೆ. ಭಾರತ್ ಮಾತಾ ಕೆ ಸ್ವರೂಪ್ ಪರ್ ಪ್ರಕಾಶ್ ಡಾಲಿಯೇ. ಭಾರತ ಮಾತೆಯ ಸ್ವರೂಪದ ಬಗ್ಗೆ ಬೆಳಕನ್ನು ಚೆಲ್ಲಿ. ಭಾರತ್ ಮಾತಾ ಕಾ ಸ್ವರೂಪ್ ಬಹುತ್ ಆಕರ್ಷಕ್ ಹೈ. ಮಾತೃಭೂಮಿ ಅನ್ನೋದನ್ನೇ ಇಲ್ಲಿ ಭಾರತ ಮಾತಾ ಅಂತ ಕೇಳಿದಾನಷ್ಟೇ ವ್ಯತ್ಯಾಸ. ಭಾರತ್ ಮಾತಾ ಕಾ ಸ್ವರೂಪ್ ಬಹುತ್ ಆಕರ್ಷಕ್ ಹೈ. भारत माता के खेत हरे भरे और सुहाने हैं. भारत माता के एक हाथ में न्याय पताका और दूसरे हाथ में ज्ञानदीप शोभित है. ಭಾರತ ಮಾತೆಯ ಸ್ವರೂಪ ಅತ್ಯಂತ ಆಕರ್ಷಕವಾಗಿದೆ. ಭಾರತ ಮಾತೆಯ ಹೊಲಗಳು ಸುಂದರವಾಗಿ ಕಂಗೊಳಿಸುತ್ತಿವೆ. ಭಾರತ ಮಾತೆಯ ಒಂದು ಕೈಯಲ್ಲಿ ನ್ಯಾಯದ ಧ್ವಜವಿದೆ ಮತ್ತು ಇನ್ನೊಂದು ಕೈಯಲ್ಲಿ ಜ್ಞಾನದ ದೀಪ ಶೋಭಿಸುತ್ತಿವೆ. 2020 ಪ್ರಶ್ನೆ ಪತ್ರಿಕೆ. ಕವಿ ಭಾರತ್ ಮಾತಾ ಸೆ ಕ್ಯಾ ಪ್ರಾರ್ಥನಾ ಕರ್ತೆ ಹೈ? ಕವಿ ಭಾರತ ಮಾತೆಯ ಬಳಿ ಏನನ್ನು ಪ್ರಾರ್ಥಿಸುತ್ತಿದ್ದಾರೆ? उत्तर, कवि भारत माता से जग के रूप को बदलने के लिए प्रार्थना करते हैं. ಕವಿ ಭಾರತ ಮಾತೆಯ ಬಳಿ ಈ ಜಗತ್ತಿನ ಸ್ವರೂಪವನ್ನು ಬದಲಾಯಿಸಿ ಬಿಡು ತಾಯಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೆ. अगला प्रश्न. ಮಾತೃಭೂಮಿ ಕೆ ಪ್ರಾಕೃತಿಕ ಸೌಂದರ್ಯ ಕೆ ಬಾರೆ ಮೇ ಲಿಖಿಯೇ. ಈಗಾಗಲೇ 2 ಸಾರಿ ಅದರ ಉತ್ತರವನ್ನು ರಿಪೀಟ್ ಮಾಡಲಾಗಿದೆ. ಮತ್ತೊಮ್ಮೆ. मातृभूमि का प्राकृतिक सौंदर्य अत्यंत मोहक है. मातृभूमि के खेत हरे भरे और सुहाने हैं. वन उपवन फल फूलों से सजे हुए हैं. मातृभूमि के अंदर खनिजों की अपार संपत्ति है. 2020 ಸೆಪ್ಟೆಂಬರ್. ಕವಿ ಭಾರತ್ ಮಾತಾ से क्या प्रार्थना करता है? ಕವಿ ಭಾರತ ಮಾತೆಗೆ ಏನನ್ನು ಪ್ರಾರ್ಥಿಸುತ್ತಿದ್ದಾರೆ? उत्तर,
कवि भारत माता से जग के रूप को बदलने के लिए प्रार्थना करते हैं. ಕವಿ ಭಾರತ ಮಾತೆಗೆ ಜಗತ್ತಿನ ರೂಪವನ್ನು ಬದಲಾಯಿಸುವಂತ ಪ್ರಾರ್ಥಿಸ್ತಾ ಇದ್ದಾರೆ. अगला प्रश्न, कवि भारत माता को अमरों की जननी क्यों कहते हैं? ಕವಿ ಭಾರತ ಮಾತೆಗೆ ನೀನು ಅಮರ ವ್ಯಕ್ತಿಗಳ ಜನನಿ ಅಂತ ಕರೀತಿದ್ದಾರೆ, ಯಾಕೆ ಅಂತ ಕೇಳಿದ್ದಾರೆ. कवि भारत माता को अमरों की जननी कहते हैं क्योंकि भारत के भूमि के अंदर गांधी, बुद्ध और राम जैसे महान व्यक्तियों का जन्म हुआ है. ಕವಿ ಭಾರತ ಮಾತೆಗೆ ಅಮರೋಂ ಕಿ ಜನನಿ ಅಂದರೆ ಅಮರ ವ್ಯಕ್ತಿಗಳ ಜನನಿ ಎಂದು ಕರೆಯುತ್ತಿದ್ದಾರೆ. ಯಾಕಪ್ಪ ಅಂತಂದರೆ ಭಾರತ ದೇಶದ ಭೂಮಿಯಲ್ಲಿ ಗಾಂಧಿ, ಬುದ್ಧ ಮತ್ತು ರಾಮನಂತಹ ಮಹಾನ್ ವ್ಯಕ್ತಿಗಳು ಜನಿಸಿದ್ದಾರೆ. 2021ರಲ್ಲಿ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ಪತ್ರಿಕೆ ಬಂದಿತ್ತು. ಅದರ ಪ್ರಶ್ನೆಗಳು, ಭಾರತ್ ಮಾತೆ ಏಕ್ ಹಾತ್ ಮೇ ಹೈ, ಭಾರತ ಮಾತೆಯ ಒಂದು ಕೈಯಲ್ಲಿ ಏನಿದೆ? ಕಿತಾಬ್, ಫೂಲ್, ಪತಾಕ, वीणा. उत्तर पताका. अगला प्रश्न, जग का रूप बदलने के लिए कवि किससे निवेदन करता है? ಜಗತ್ತಿನ ರೂಪವನ್ನು ಬದಲಾಯಿಸು ಅಂತ ಹೇಳಿ ಕವಿ ಯಾರಿಗೆ ನಿವೇದನೆ ಮಾಡ್ತಾ ಇದ್ದಾರೆ? विकल्प है गांधी जी से, बुद्ध से, राम से, भारत माँ से. उत्तर है भारत माँ से. ಏಪ್ರಿಲ್ 2022 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದ ಪ್ರಶ್ನೆಗಳು, ಭಾರತ್ ಕೆ ಖೇತ್ ಕೈಸೆ ಹೈ, ಭಾರತದ ಹೊಲಗಳು ಹೇಗಿವೆ? ಭಾರತ್ ಕೆ ಖೇತ್ ಹರೇ ಭರೆ ಔರ್ ಸುಹಾನೆ ಹೈ, ಭಾರತದ ಹೊಲಗಳು ಹಚ್ಚ ಹಸುರಿನಿಂದ ಸುಂದರವಾಗಿ ಕಂಗೊಳಿಸುತ್ತಿವೆ. ಅಗಲ ಪ್ರಶ್ನೆ, ಮಾತೃಭೂಮಿ ಕೆ ಪ್ರಾಕೃತಿಕ ಸೌಂದರ್ಯ ಕಾ ವರ್ಣನ್ ಕೀಜಿಯೇ, ಮಾತೃಭೂಮಿಯ ಪ್ರಾಕೃತಿಕ ಸೌಂದರ್ಯವನ್ನು ವರ್ಣಿಸಿ. मातृभूमि का प्राकृतिक सौंदर्य अत्यंत मोहक है. मातृभूमि के खेत हरे भरे और सुहाने हैं. वन उपवन फल फूलों से सजे हुए हैं. मातृभूमि के अंदर खनिजों की अपार संपत्ति है. जुलाई 22रಲ್ಲೂ ಅದೇ ಪ್ರಶ್ನೆ ಮತ್ತೆ ರಿಪೀಟ್ ಆಗಿದೆ. ಮಾತೃಭೂಮಿಗೆ ಪ್ರಾಕೃತಿಕ ಸೌಂದರ್ಯ का वर्णन कीजिए, ಮತ್ತು ಅದಕ್ಕೂ ಸಹ ಅದೇ ಉತ್ತರವನ್ನು ಬರೀಬೇಕು. ಏಪ್ರಿಲ್ 2023, ಕವಿ ಕಿಸೆ ಪ್ರಣಾಮ್ ಕರ್ ರಹೆ ಹೈ, ಒಂದು ಅಂಕದ ಪ್ರಶ್ನೆ. ಕವಿ ಯಾರನ್ನು ನಮಿಸುತ್ತಿದ್ದಾರೆ? ಉತ್ತರ, ಕವಿ ಮಾತೃಭೂಮಿ ಕೋ ಪ್ರಣಾಮ್ ಕರ್ ರಹೆ ಹೈ. ಮುಂದಿನ ಪ್ರಶ್ನೆ, ಕವಿತಾ ಮೇ ಮಾತೃಭೂಮಿ ಕಾ ವರ್ಣನ್ ಕೈಸೆ ಕಿಯಾ ಗಯಾ ಹೈ ಬತಾಯಿಯೇ, ಕವಿತೆಯಲ್ಲಿ ಮಾತೃಭೂಮಿಯ ವರ್ಣನೆಯನ್ನು ಯಾವ ರೀತಿ ಮಾಡಲಾಗಿದೆ ತಿಳಿಸಿರಿ ಅಂತ ಕೇಳಿದ್ದಾರೆ. ಮತ್ತೆ ಪ್ರಶ್ನೆ ರಿಪೀಟ್ ಆಗಿದೆ. ಉತ್ತರ, कविता में मातृभूमि का वर्णन बहुत विशेष रूप से किया गया है. मातृभूमि का सौंदर्य अत्यंत मोहक है. मातृभूमि के खेत हरे भरे और सुहाने हैं. वन उपवन फल फूलों से सजे हुए हैं. मातृभूमि के अंदर खनिजों की अपार संपत्ति है. ಮಾತೃಭೂಮಿಯ ಪ್ರಕೃತಿ ಸೌಂದರ್ಯದ ಪ್ರಶ್ನೆಯನ್ನೇ ಬೇರೆ ರೀತಿಯಲ್ಲಿ ಕೇಳಿದ್ದಾರೆ. ಅದನ್ನೇ ನಾವು ಸ್ವಲ್ಪ ಬೇರೆ ರೀತಿಯಲ್ಲಿ ಬರಿಬಹುದು. ಜೂನ್ 2023 ಪ್ರಶ್ನೆ ಪತ್ರಿಕೆ, ಭಾರತ್ ಮಾತಾ ಸುಖ ಸಂಪತ್ತಿ ಧನ್ ಧಾಮ್ ಕೈಸೆ ಬಾಂಟ್ ರಹಿ ಹೈ, ಒಂದು ಅಂಕದ ಪ್ರಶ್ನೆ. ಭಾರತ ಮಾತೆ ಸುಖ ಸಂಪತ್ತು ಧನವನ್ನು ಹೇಗೆ ಹಂಚುತ್ತಿದ್ದಾಳೆ? ಉತ್ತರ, ಭಾರತ್ ಮಾತಾ ಸುಖ ಸಂಪತ್ತಿ ಧನ್ ಧಾಮ್ ಕೋ ಮುಕ್ತ ಹಸ್ತ ಸೆ ಬಾಂಟ್ ರಹಿ ಹೈ, ಮುಕ್ತ ಹಸ್ತದಿಂದ ಹಂಚುತ್ತಿದ್ದಾಳೆ. ಅಗಲ ಪ್ರಶ್ನೆ, ಮಾತೃಭೂಮಿ ಕಾ ಪ್ರಾಕೃತಿಕ ಸೌಂದರ್ಯ ಕೈಸಾ ಹೈ ವರ್ಣನ್ ಕೀಜಿಯೇ, ಅದೇ ಪ್ರಶ್ನೆಯನ್ನು ಮತ್ತೆ ರಿಪೀಟ್ ಮಾಡಿದ್ದಾರೆ. ಮಾತೃಭೂಮಿಯ ಪ್ರಾಕೃತಿಕ ಸೌಂದರ್ಯ ಹೇಗಿದೆ ವರ್ಣಿಸಿ. ಈಗಾಗಲೇ ತುಂಬ ಸರಿ ಪ್ರಶ್ನೆ ರಿಪೀಟ್ ಆಗಿದೆ. ಉತ್ತರ, ಮಾತೃಭೂಮಿ ಕಾ ಪ್ರಾಕೃತಿಕ ಸೌಂದರ್ಯ ಅತ್ಯಂತ ಮೋಹಕ ಹೈ. मातृभूमि के खेत हरे भरे और सुहाने हैं. वन उपवन फल फूलों से सजे हुए हैं. मातृभूमि के अंदर खनिजों की अपार संपत्ति है.